ವಯನಾಡಿನಲ್ಲಿ ಕನ್ನಡಿಗರ ದುರ್ಮರಣ. ಈಗ ಏನು 282 ಸಾವನ್ನಪ್ಪಿದ್ದಾರೆ, ಅದರಲ್ಲಿ ಕನ್ನಡಿಗರು ಕೂಡ ಇದ್ದಾರೆ. ಸಂತ್ರಸ್ತೆ ಸಂಬಂಧಿಕರಿಗೆ ಸಿಎಂ ಸಿದ್ದರಾಮಯ್ಯನವರು ದೂರವಾಣಿ ಕರೆಯನ್ನ ಮಾಡಿದ್ದಾರೆ. ಟಿ ನರಸೀಪುರದ ಉಕ್ಕಲಗೆರೆ ಗ್ರಾಮದ ಮಾದೇವಿ, ಮಂಡ್ಯದ ಚೈತ್ರ ಜೊತೆಗೆ ಸಿದ್ದರಾಮಯ್ಯನವರು ಮಾತುಕತೆಯನ್ನು ನಡೆಸಿದ್ದಾರೆ. ನನ್ನ ಮಕ್ಕಳು 9 ಜನ ಹೋದ್ರು ಅಂತ ಮಾದೇವಿಯವರು ಕಣ್ಣೀರಿಟ್ಟಿದ್ದಾರೆ. 18 ವರ್ಷಗಳಿಂದ ವಯನಾಡು ಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇರೋದು ಮಾದೇವಿ. ದೇಹಗಳನ್ನ ಪತ್ತೆ ಹಚ್ಚಲು ಕಷ್ಟ ಆಗ್ತಾ ಇದೆ ಅಂತ ಚೈತ್ರ ಹೇಳ್ತಾ ಇದ್ದಾರೆ. ಅಧಿಕಾರಿಗಳನ್ನು ಕಳುಹಿಸಿಕೊಟ್ಟಿದ್ದೀನಿ, ಸಹಾಯ ಮಾಡ್ತಾರೆ ಅಂತ ಸಂತ್ರಸ್ತೆಯರಿಗೆ ಧೈರ್ಯವನ್ನ ಮುಖ್ಯಮಂತ್ರಿಗಳು ತುಂಬಿದ್ದಾರೆ. ಈ ಧೈರ್ಯ ತುಂಬುವಂಥ ಕೆಲಸವನ್ನ ಒಬ್ಬ ಮುಖ್ಯಮಂತ್ರಿ ಆಗಿರುವಂಥವ್ರು ಮಾಡ್ತಾ ಇದ್ದಾರೆ. ಅದು ಅತಿ ಮುಖ್ಯವಾಗಿ. ಎಷ್ಟು ಜನ ನಾಪತ್ತೆಯಾಗಿದ್ದಾರೆ, ಎಷ್ಟು ಜನ ಕನ್ನಡಿಗರನ್ನು ಕಳ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಧೈರ್ಯ ತುಂಬಿ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ. ನಮ್ಮ ಅಕ್ಕ 9 ಮಕ್ಕಳು ಹೋದ್ರು. ಮನೆ ಜಾಗ ಮನೆಯಲ್ಲೇ ಹೋಯ್ತು. 3 ಮನೆ ಅವು ತಾರಿಸ್ದಾಗ ಮನೆ ತಾರಿಸ್ದಾಗಾಯ್ತು, ಮಟ್ಟಾಗಾಯ್ತು. ನಾವು ಚಿಕ್ಕದ್ರೆ 18 ವರ್ಷದಲ್ಲಿ ಬಂದದ್ದು. 18 ವರ್ಷದಿಂದ ನನಗೆ 18 ವರ್ಷದ ಬಂದದ್ದು. ಈಗ 60-70 ವರ್ಷ ಆಯಿತು ಬಂದು. ಮಕ್ಕಳೆಲ್ಲ ಮಕ್ಕ ಹಿರಿ ಮಗನ 1.5 ವರ್ಷದ ಮಗನ ಎತ್ಕೊ ಬಂದದ್ದು ನಾನು. ಅಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ, ಊರಲ್ಲಿ ಮಳೆ ಇಲ್ಲದೆ ಇಟ್ಟು ಬಟ್ಟೆಗೆ ತೊಂದರೆಯಾಗಿ ನಾ ಇಲ್ಲಿ ಕಾಫಿ ತೋಟಕ್ಕೆ ಬಂದದ್ದು ನಾನು. ನೀಲಗಿರಿ ಮನೆ 3 ಆಳಿನ ಮನೆ 3 ಮನೆ ಮಟ್ಟ ಆಗೋಯ್ತು. ಮನೆಯಲ್ಲೇ ಕೊಚ್ಚಿಕೊಂಡೋಯ್ತು. 9 ಜನ ಸಿಕ್ಕನೂ ಇಲ್ಲ. 9 ಜನ ನೀರು ಹೊಡ್ಕೊಂಡೋಯ್ತು. ಒಂದು ಮಾತ್ರ ಸಿಕ್ತು. ಮೊಮ್ಮಗಳು ಮಾತ್ರ ಸಿಕ್ಕದ. ಎಣ್ಣೆ ಒತ್ತರ ಮಾಡ್ತು. ಇನ್ನು ಬಾಕಿಯವ್ರು ಸಿಕ್ಕಲೇ ಇಲ್ಲ ಸರ್. ಅದೇ ಅವರಿಗೆ 3 ಜನ ಗಂಡ್ಮಕ್ಳು, 9 ಜನ ಸರ್. ಅದೇ ಇವರಿಗೆ 3 ಜನ ಗಂಡ್ಮಕ್ಳು, 3 ಜನನೂ ನಿನ್ನೆ ಒಬ್ಳು ಸಿಕ್ಕಿದ್ಲು ಅಷ್ಟೇ ಸರ್. 9 ಜನ ಹೋಗಿದ್ದಾರೆ. ಮಗು ಅದೇ ಒಬ್ಳು ಮಾತ್ರ ಸಿಕ್ಕಿದ್ದಾರೆ ಸರ್. ಇಲ್ಲಿ ಇವಾಗ ಐಡೆಂಟಿಫಿಕೇಶನ್ ಡೆಡ್ ಬಾಡಿ ಬರ್ತಿದೆ, ಐಡೆಂಟಿಫೈ ಮಾಡೋಕ್ಕೂ ಆಗ್ತಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಸರ್. ಹ್ಞೂ ಸರ್. ಸರ್ ಅದೇ ಏನಾದ್ರು ಪರಿಹಾರ ಮಾಡಿಕೊಡಿ ನಮಗೆ ಅಂತ. ಏನಿಲ್ಲ ಸರ್, ಅದೇ ಏನಂದರೆ ಏನೂ ಇಲ್ಲ ಸರ್. ಮನೆ ಇಲ್ಲ, ಏನಿಲ್ಲ, ಜಾಗನೂ ಇಲ್ಲ, ಏನೂ ಇಲ್ಲ. ನಮಗೆ ಹೋಗಿ ಉಳ್ಕೊಳ್ಳೋಕ್ಕೂ ಏನಿಲ್ಲ ಸರ್. ಮಕ್ಕಳೆಲ್ಲ ಹೊಂಟವ್ರು. ಇನ್ನು ಆಯಿತು ಸರ್, ದೊಡ್ಡ ಮನ್ಸು ಮಾಡಿ ಸರ್. ಸ್ವಲ್ಪ ಆಗ 70 ವರ್ಷ ಆಯಿತು. ನನ್ನ ಸಹೋದ್ಯೋಗಿ ಈಗ KP ನಾಗರಾಜ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಕಾರ್ತಿಕ್ ಮತ್ತು ನೀವು ಅಲ್ಲಿಂದನೇ ನೇರವಾಗಿ ಮೊನ್ನೆಯಿಂದಲೂ ಕೂಡ ನಿರಂತರವಾಗಿ ವರದಿಗಳನ್ನು ಕೊಡ್ತಾನೆ ಇದ್ದೀರಾ. ಒಂದು ಕಡೆಗೆ ನಿಮ್ಮ ಬಗ್ಗೆನೂ ಸ್ವಲ್ಪ ಕೇರ್ಫುಲ್ ಆಗಿರಿ. ಈಗ ನಮ್ಮ ಕನ್ನಡಿಗರ ಬಗ್ಗೆಯೂ ಕೂಡ ನಾವು ಒಂಚೂರು ಕೇಳ್ಕೊಳ್ಬೇಕಾಗಿದೆ. ಹಾಗಾಗಿ ಎಷ್ಟು ಜನ ಕನ್ನಡಿಗರು ಇನ್ನೂ ಕೂಡ ಸಿಕ್ಕಾಕೊಂಡಿದ್ದಾರೆ, ಅದರ ಲೆಕ್ಕ ಏನಾದರೂ ಸಿಗ್ತಾ ಇದೆ KP ನಾಗರಾಜ್? ಇಲ್ಲಿವರೆಗೂ ಸಾವಿನ ಸಂಖ್ಯೆ ಅಂತೂ ಡಬಲ್ ಡಿಜಿಟ್ ದಾಟಿ ಹೋಯಿತು ಕನ್ನಡಿಗರದ್ದು. ಇನ್ನೂ ಏನಿದೆ ಅಪ್ಡೇಟ್ಸ್ ಕನ್ನಡಿಗರ ಬಗ್ಗೆ? ಅರುಣ್, ಇವತ್ತಿನ ಲೆಕ್ಕಾಚಾರಗಳ ಪ್ರಕಾರವಾಗಿ ಇನ್ನೂ ಒಂದು 8 ಕನ್ನಡಿಗರ ನಾಪತ್ತೆ ಆಗಿದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದ್ದಾವೆ. ಈಗಾಗಲೇ ಕನ್ನಡಿಗರ ಸಾವಿನ ಸಂಖ್ಯೆ ಕೂಡ ಡಬಲ್ ಡಿಜಿಟನ್ನು ದಾಟಿದೆ. ಮಗದೊಂದು ಕಡೆಯಲ್ಲಿ ಶವಗಳ ಹುಡುಕಾಟಕ್ಕೆ ಬಹಳ ದೊಡ್ಡ ಮಟ್ಟದ ತ್ರಾಸ ಆಗ್ತಾ ಇರುವಂಥದ್ದು. ಪರ್ಟಿಕ್ಯುಲರ್ಲಿ ಮಂಡ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಚಿಕ್ಕ ಮಗು, 2.5 ವರ್ಷದ ಮಗು, ಆ ಮಗು ಮತ್ತು ಅವರ ಅಜ್ಜಿ ಎಲ್ಲರೂ ಕೂಡ ನಾಪತ್ತೆ ಆಗಿರುವಂಥದ್ದು. ಹಾಗಾಗಿ ಶವಗಳ ಹುಡುಕಾಟದ ಪ್ರಕ್ರಿಯೆ ಮತ್ತೊಂದು ಕಡೆಯಲ್ಲಿ ನಡೀತಾ ಇರುವಂಥದ್ದು. ಅದು ಭಾಳ ಕಷ್ಟವಾಗ್ತಾ ಇರುವಂಥದ್ದು. ಬಟ್ ಒಂದೇನು ಅಂದರೆ 9 ಮಕ್ಕಳನ್ನು ಕಳ್ಕೊಂಡಂಥ ತಾಯಿಗೆ ಒಂದು ಸಾಂತ್ವನವನ್ನು ಹೇಳುವಂಥ ಒಂದು ಜವಾಬ್ದಾರಿಯುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಒಂದು ನೈತಿಕವಾಗಿ ಒಂದು ಬೆಂಬಲವನ್ನು ಕೊಡುವಂಥದ್ದು, ನಾವಿದ್ದೀವಿ, ಡೋಂಟ್ ವೆರಿ ಅನ್ನುವಂಥ ರೀತಿಯಲ್ಲಿ ಒಂದು ಸಾಂತ್ವನದ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ. ಅದರ ಜೊತೆಗೆ ನಿನ್ನೆ ಸಂತೋಷ್ ಲಾಡ್ ಅವರು ಕೂಡ ಈ ಸ್ಥಳಕ್ಕೆ ಆಗಮಿಸಿ ಎಲ್ಲ ವಿಚಾರಗಳನ್ನ ಕೂಡ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಅಗತ್ಯವಾದಂಥ ನೆರವನ್ನು ಕೊಡುವಂಥ ಭರವಸೆಗಳನ್ನು ಕೂಡ ನೀಡಿದ್ದಾರೆ. ಆದರೆ ಪರಿಸ್ಥಿತಿಗಳನ್ನ ಗಮನಿಸ್ತಾ ಇದ್ದರೆ ಕನ್ನಡಿಗರ ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಲಕ್ಷಣಗಳೇ ಜಾಸ್ತಿಯಾಗಿ ಕಾಣ್ತಾ ಇದೆ. ಅರುಣ್.
ಓಕೆ ಕೆ ಪಿ ನಾಗರಾಜ್, ಈ ವಿಚಾರದಲ್ಲಿ ಒಂದು ಕಡೆಗೆ ಆ, ಇವೆಲ್ಲವೂ ಪರಿಸ್ಥಿತಿಗಳು ಒಂದು ಕಡೆ ಹಂತಕ್ಕೆ ಹೋಗ್ತಾ ಇದೆ. ಬಟ್ ಇಲ್ಲಿರುವಂಥ ಜನರಿಗೆ, ಈಗ ರಕ್ಷಣೆ ಮಾಡಿದಂಥವ್ರಿಗೆ ಮತ್ತು ಅಲ್ಲಿರುವಂಥ NDRF, ಯಾಕಂದರೆ ಅವರು ಕೂಡ ಮನುಷ್ಯರೇ, ಅವ್ರಿಗೂ ಸಹಜವಾಗಿ ಎಲ್ಲ ಕೆಲಸ ಮಾಡಬೇಕಾದ್ರೆ ಹೈರಾಣಾಗಿ ಹೋಗುತ್ತೆ. ಅವ್ರಿಗೂ ನಿರಂತರವಾಗಿ ಅಷ್ಟೊಂದು ಕೆಲಸಗಳನ್ನು ಮಾಡೋಕ್ಕಾಗೋದಿಲ್ಲ ಮನುಷ್ಯನಿಗೆ. ಬಟ್ ಅವ್ರಿಗೆ ಹೇಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ? ಅಲ್ಟರ್ನೇಟಿವ್ ಏನಾದರೂ ಒಂದಿಷ್ಟು ಹೆಚ್ಚಿನ ಸಿಬ್ಬಂದಿಗಳನ್ನು ಕರೆಸಿದಾರಾ? ಏನು ಅವ್ರಿಗೆ ಯಾವುದೇ ರೀತಿಯಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ? ಬಟ್ ನನಗೆ ಒಂದು ಭಾಳ ಬಂದಾಗಿಂದ ನಾವು ಗಮನಿಸ್ತಾ ಇರುವಂಥದ್ದು ಅರುಣ್, ಯಾರೇ NDRF ತಂಡದವ್ರು ಇರ್ಬೋದು, ಅಲ್ಲೊಂದು ಚೀಲ ಹಿಡ್ಕೊಂಬರ್ತಾ ಇಲ್ಲ ಅರುಣ್, ಎಕ್ಸಾಕ್ಟ್ ಇದೇ ಟೈಮಿಗೆ ಬಂದು ನೋಡು ಅರುಣ್, ಇವರೆಲ್ಲರೂ ಕೂಡ ಸ್ವಯಂ ಸೇವಕರು, ಎಲ್ಲರೂ ಕೂಡ ಈ ರೀತಿಯಾಗಿ ಫುಡ್ಗಳನ್ನ ತಂದು ಕೊಡುವಂಥದ್ದು. ಇವ್ರಿಗೆ ಯಾರಿಗೂ ಇದಕ್ಕೂ ನಮಗೂ ಸಂಬಂಧನೇ ಇರೋದಿಲ್ಲ ಅರುಣ್. ಇವರೆಲ್ಲರೂ ಲೋಕಲಿಸ್ಟ್ಗಳು, ಎಲ್ಲರ ಮನೆಗಳಲ್ಲೂ ಕೂಡ ಸೂತಕಗಳಿದ್ದಾವೆ. ಅವರೆಲ್ಲರೂ ಕೂಡ ಈ ರೀತಿಯಾಗಿ ಫುಡ್ಗಳನ್ನು ತಂದು ಕೊಡುವಂಥದ್ದು, ಕಾಫಿಗಳನ್ನು ಟೈಮ್ಗೆ ಸರಿಯಾಗಿ ತಂದು ಕೊಡುವಂಥದ್ದು, ಅಥವಾ ಬಿಸ್ಕೆಟ್ಗಳನ್ನ ತಂದು ಕೊಡುವಂಥದ್ದು, ಈ ರೀತಿಯಾಗಿ ಅರುಣ್. ಈಗ ಮತ್ತೊಬ್ಬರು ಕೂಡ ಅರುಣ್ ಬರ್ತಾ ಇದ್ದಾರೆ, ಅವರು ಕೂಡ ಚೀಲದಲ್ಲಿ ಯಾವುದೋ ಒಂದು ಫುಡ್ಡನ್ನು ಇಟ್ಕೊಂಡಿದ್ದಾರೆ. ಅಂದರೆ ಎಲ್ಲರೂ ಮಿಡಿಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಈ ರೀತಿಯಾಗಿ ಅರುಣ್. ಈ ರೀತಿಯಾದಂಥವ್ರ ಸಂಖ್ಯೆ ಭಾಳಷ್ಟು ಇದೆ ಅರುಣ್. ನನಗೆ ಭಾಳ ಒಂದು ಕಡೆಯಲ್ಲಿ ದುರಂತ ನೋಡಿ ಬೇಸರ ಆಗ್ತಾಯಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದ ಮಾನವೀಯ ಮೌಲ್ಯಗಳು ಇಲ್ಲಿದ್ದಾವೆ ಅನ್ನುವಂಥದ್ದೇ ಸಂತೋಷ. NDRF ತಂಡದವ್ರನ್ನಿರ್ಬೋದು, ಅಥವಾ ಮಾಧ್ಯಮದವ್ರನ್ನಿರ್ಬೋದು, ಅಥವಾ ಬೇರೆ ಬೇರೆ ಕಾರ್ಯಾಚರಣೆಗೆ ಬಂದಂಥವ್ರು ಇರ್ಬೋದು, ಅವರೆಲ್ಲರನ್ನೂ ಕೂಡ ಇಲ್ಲಿಯ ಜನ ಭಾಳ ಮುತುವರ್ಜಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ಒಂದು ಹಂತದಲ್ಲಿ ಸ್ಟ್ರೆಸ್ ಫ್ರೀ ಇರುವಂಥದ್ದು. ಯಾಕಂದರೆ ಒಂದೊಂದು ಭಾಗಗಳಲ್ಲಿ ನಾವು ಹೋಗಿರ್ತೀವಿ, ಕುಡಿಯೋಕ್ಕೆ ನೀರು ಕೂಡ ಸಿಗ್ತಾ ಇರಲ್ಲ ಅರುಣ್. ಆದರೆ ಇಲ್ಲಿ ಅರುಣ್ 10-12 ಕಿಲೋಮೀಟರ್ ದೂರದಿಂದ ಇಲ್ಲಿಯ ಜನರ ಸ್ವಯಂ ಪ್ರೇರಿತವಾಗಿ ಬಿಸ್ಲರಿ ಬಾಟಲ್ಗಳನ್ನ ತರುವಂಥದ್ದು, ಟೈಮಿಗೆ ಸರಿಯಾಗಿ ಊಟಗಳು ತಿಂಡಿಗಳು ಎಲ್ಲದನ್ನು ಕೊಟ್ಟು ಕೆಲಸದಲ್ಲ ಸುಸ್ತನ್ನು ಕಡಿಮೆ ಮಾಡುವಂಥದ್ದು, ಅಥವಾ ನೀರಿಲ್ಲಪ್ಪ ಹೇಗಪ್ಪ ಅನ್ನುವಂಥ ಪರಿಸ್ಥಿತಿಗಳಿಗೆ ಯಾವುದಕ್ಕೂ ಕೂಡ ಇಲ್ಲಿಯ ಜನ ಅವಕಾಶ ಕೊಟ್ಟಿಲ್ಲ ಅರುಣ್. ನಾನು ಮೊನ್ನೆ ಹೇಳ್ತಾ ಇದ್ದೆ, ವಯನಾಡಿನ ಅರ್ಧ ಭಾಗದ ಜನರ ಮನೆಯಲ್ಲಿ ಸೂತಕ ಇದೆ. ಸೂತಕದ ನಡುವೆಯೂ ಕೂಡ ಅವರ ಕಷ್ಟಕ್ಕೆ ಧಾವಿಸಿರುವಂಥವರನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅರುಣ್. ಓಕೆ ಕೆ ಪಿ ನಾಗರಾಜ್, ನೀವು ಮತ್ತು ಕಾರ್ತಿಕ್ ನನ್ನ ಸಹೋದ್ಯೋಗಿಗಳಿಬ್ಬರು ಕೂಡ ಹುಷಾರಾಗಿರಿ, ಟೇಕ್ ಕೇರ್. ನೀವು ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸ್ಕೊಳ್ಳಿ.